ನಮಸ್ಕಾರ ಸ್ನೇಹಿತರೆ. ನಾವು ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎನ್ನುತ್ತೇವೆ. ಸುಂದರವಾದ ಬೆಟ್ಟ-ಗುಡ್ಡಗಳು, ನದಿ ತೀರಗಳು ದೇವರ ವಾಸಸ್ಥಾನ ಎಂದು ನಂಬುತ್ತೇವೆ. ಆದರೆ ಈ ಜಗತ್ತಿನ ಅಧಿನಾಯಕ ಲಯಕರ್ತ ಸಾಕ್ಷಾತ್ ಪರಶಿವನು ವಾಸಿಸಲು ಆರಿಸಿಕೊಂಡ ಜಾಗ ಯಾವುದು ಗೊತ್ತಾ? ಅದು ಭಯಾನಕವೆನಿಸುವ ಸ್ಮಶಾನ. ಯಾರೂ ಹೋಗಲು ಇಷ್ಟಪಡದ, ಕತ್ತಲಾದ ಮೇಲೆ ಹೆಜ್ಜೆ ಇಡಲು ಹೆದರುವ ಆ ಸ್ಮಶಾನದಲ್ಲಿ ಶಿವನು ಏಕಿದ್ದಾನೆ? ಮೈಗೆಲ್ಲ ಚಿತಾಭಸ್ಮವನ್ನು ಏಕೆ ಬಳಿದುಕೊಂಡಿರುತ್ತಾನೆ? ಇದರ ಹಿಂದೆ ಕೇವಲ ಕಥೆ ಇಲ್ಲ, ಬದಲಾಗಿ ನಾವು ಹುಟ್ಟಿನಿಂದ ಸಾಯುವವರೆಗೂ ಅರಿಯುವ ಒಂದು ಮಹಾನ್ ಅದ್ವೈತ ತತ್ವ ಅಡಗಿದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಆ ರಹಸ್ಯವನ್ನು ಭೇದಿಸೋಣ. ಒಮ್ಮೆ ಮಾತೆ ಪಾರ್ವತಿ ದೇವಿಗೆ ಒಂದು ಕುತೂಹಲ ಉಂಟಾಗುತ್ತದೆ. ಅವಳು ಶಿವನನ್ನು ಕೇಳುತ್ತಾಳೆ, ಪ್ರಭು, ನೀನು ಸಚ್ಚಿದಾನಂದ ಸ್ವರೂಪಿ, ಮಂಗಳವನ್ನುಂಟು ಮಾಡುವವನು. ಅಂದ ಮೇಲೆ ಅಮಂಗಲಕಾರಿ ಎನ್ನಲಾಗುವ ಸ್ಮಶಾನದಲ್ಲಿ ನೀನು ಏಕೆ ಅಲಿಯುತ್ತೀಯಾ? ಭೂತ ಪ್ರೇತಗಳ ಸಂಘ ನಿನಗೆ ಏಕೆ ಬೇಕು? ನಿನ್ನ ಈ ರೂಪದ ರಹಸ್ಯವೇನು ಎಂದು ಪಾರ್ವತಿ ಕೇಳುತ್ತಾಳೆ. ಶಿವನು ಮುಗುಳ್ನಗುತ್ತಾ ಹೇಳುತ್ತಾನೆ, ದೇವಿ, ಜಗತ್ತಿನ ದೃಷ್ಟಿಯಲ್ಲಿ ಸ್ಮಶಾನ ಅಮಂಗಲವಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಅದು ಅತ್ಯಂತ ಪವಿತ್ರವಾದ ಜಾಗ. ಏಕೆಂದರೆ ಮನುಷ್ಯ ತನ್ನ ಜೀವನದ ಎಲ್ಲ ನಾಟಕಗಳನ್ನು ಮುಗಿಸಿ ಕೊನೆಗೆ ಇಲ್ಲಿಗೆ ಬಂದಾಗಲೇ ಅವನಿಗೆ ತನ್ನ ನಿಜರೂಪದ ಅರಿವಾಗುತ್ತದೆ. ಶಿವನು ವಿವರಿಸುತ್ತಾನೆ, ಮನುಷ್ಯ ಬದುಕಿದ್ದಾಗ ನಾನು ಶ್ರೀಮಂತ, ನಾನು ಸುಂದರ, ನಾನು ಜಾತಿವಂತ ಎಂದು ಅಹಂಕಾರ ಪಡುತ್ತಾನೆ. ಆದರೆ ಸ್ಮಶಾನಕ್ಕೆ ಬಂದಾಗ ಆ ದೇಹ ಮಣ್ಣಾಗುತ್ತದೆ ಅಥವಾ ಬೂದಿಯಾಗುತ್ತದೆ. ಅಲ್ಲಿ ರಾಜನಿಗೂ ಒಂದೇ ಬೆಲೆ, ಭಿಕ್ಷುಕನಿಗೂ ಒಂದೇ ಬೆಲೆ. ಈ ಸಮಾನತೆ ಇರುವುದು ಕೇವಲ ಸ್ಮಶಾನದಲ್ಲಿ ಮಾತ್ರ. ಅದಕ್ಕೆ ನಾನು ಅಲ್ಲಿ ನೆಲೆಸಿದ್ದೇನೆ ಎಂದು ಶಿವ ಹೇಳುತ್ತಾನೆ. ನೋಡಿ ಗೆಳೆಯರೇ, ಶಿವನು ಸ್ಮಶಾನದಲ್ಲಿ ಇರುವುದಕ್ಕೆ ಮುಖ್ಯವಾಗಿ 3 ಆಧ್ಯಾತ್ಮಿಕ ಕಾರಣಗಳೆಂದರೆ, ಮೊದಲನೇದಾಗಿ ಅಹಂಕಾರ ದಹನ. ನಮ್ಮ ದೇಹ ಕೇವಲ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ನಾವು ಸತ್ತಾಗ ದೇಹ ಮಣ್ಣಾದರೂ ನಮ್ಮಲ್ಲಿರುವ ಅಹಂ ಸಾಯುವುದಿಲ್ಲ. ಶಿವನು ಸ್ಮಶಾನದಲ್ಲಿ ಕುಳಿತು ಆ ಅಹಂಕಾರವನ್ನು ಸುಡುತ್ತಾನೆ. ಯಾರು ತನ್ನ ಅಹಂಕಾರವನ್ನು ಪೂರ್ಣವಾಗಿ ಸುಟ್ಟು ಹಾಕುತ್ತಾರೋ ಅವನು ಮಾತ್ರ ಶಿವನನ್ನು ತಲುಪಲು ಸಾಧ್ಯ. ಎರಡನೇದಾಗಿ ಭಸ್ಮದ ಸಂದೇಶ. ಶಿವ ಚಿತಾಭಸ್ಮವನ್ನು ಮೈಗೆ ಹಚ್ಚಿಕೊಳ್ಳುತ್ತಾನೆ. ಬೂದಿ ಎನ್ನುವುದು ಅಂತಿಮ ಅವಸ್ಥೆ. ಚಿನ್ನವನ್ನು ಕರಗಿಸಬಹುದು, ಕಲ್ಲನ್ನು ಒಡೆಯಬಹುದು, ಆದರೆ ಬೂದಿಯನ್ನು ನೀವು ಇನ್ನೇನು ಮಾಡಲು ಸಾಧ್ಯವಿಲ್ಲ. ಅದು ನಾಶವಿಲ್ಲದದ್ದು. ಅಂದರೆ ನಮ್ಮ ಆಸೆಗಳಿಗೆಲ್ಲ ಸುಟ್ಟು ಬೂದಿಯಾದಾಗ ಉಳಿಯುವುದೇ ಶುದ್ಧ ಜ್ಞಾನ ಅಥವಾ ಆತ್ಮ. ಆ ಆತ್ಮದ ಸಂಕೇತವೇ ಈ ಭಸ್ಮ. ಮೂರನೆಯದಾಗಿ ವೈರಾಗ್ಯ. ಸ್ಮಶಾನ ನಮಗೆ ವೈರಾಗ್ಯವನ್ನು ಕಲಿಸುತ್ತದೆ. ನಾವು ಮನೆಯಲ್ಲಿ ಕುಳಿತಾಗ ನಮಗೆ ನಾಳೆ ಏನು ಮಾಡಬೇಕು, ಎಷ್ಟು ಹಣ ಗಳಿಸಬೇಕು ಎನ್ನುವ ಚಿಂತೆ ಇರುತ್ತದೆ. ಆದರೆ ಒಮ್ಮೆ ಸ್ಮಶಾನದ ದೃಶ್ಯವನ್ನು ನೋಡಿದಾಗ ನಮಗೆ ಅನಿಸುತ್ತದೆ, ನಾನು ಏನನ್ನೂ ತಂದಿಲ್ಲ, ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಈ ಅರಿವು ಮೂಡಿಸುವುದೇ ಶಿವನ ಕೆಲಸ. ಹಾಗಾಗಿ ಗೆಳೆಯರೇ, ಶಿವನು ಸ್ಮಶಾನದಲ್ಲಿ ಇರುವುದು ನಮ್ಮನ್ನು ಬೆದರಿಸುವುದಕ್ಕಲ್ಲ, ಬದಲಾಗಿ ನಮ್ಮನ್ನು ಎಚ್ಚರಿಸಲಿಕ್ಕೆ. ಬದುಕು ಕ್ಷಣಿಕ, ಅಹಂಕಾರ ವ್ಯರ್ಥ, ಪ್ರೀತಿ ಮತ್ತು ಜ್ಞಾನವೇ ಸತ್ಯ ಎನ್ನುವುದನ್ನು ಸಾರಲು ಆ ದೇವನು ಅಲ್ಲಿ ನೆಲೆಸಿದ್ದಾನೆ. ನಾವು ಕೂಡ ನಮ್ಮ ಒಳಗಿರುವ ಕೆಟ್ಟ ಗುಣಗಳನ್ನು ಸುಟ್ಟು ಹಾಕೋಣ. ಸ್ಮಶಾನದ ಆ ಬೂದಿಯಂತೆ ನಿರ್ಮಲವಾಗೋಣ. ಆಗ ನಮ್ಮ ಹೃದಯವೇ ಕೈಲಾಸವಾಗುತ್ತದೆ. ಈ ಕತೆ ನಿಮಗೆ ಹೇಗೆ ಅನಿಸಿತು? ಶಿವನ ಈ ರೂಪದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.